ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ, ಒಳ ಮೀಸಲಾತಿ ವಿರೋಧಿಸುವ ಕೊಲಂಬೋ ಸಮುದಾಯಗಳ ಸಮಿತಿ ಹಾಗೂ ಗದಗ ಜಿಲ್ಲಾ ಬಂಜಾರ ಸಮುದಾಯಗಳ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಗದಗ್ನಲ್ಲಿ ನಡೆದಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು 10ನೇ ದಿನಕ್ಕೆ ಕಾಲಿಟ್ಟಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ವಿವಿಧ ತಾಂಡಾಗಳಿಂದ ಆಗಮಿಸಿದ ಬಂಜಾರ ಸಮುದಾಯದ ಜನರು ದನಕರುಗಳ ಮೇಲೆ ಉಪ್ಪು ಮಾರುವುದರ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಕೆಲ ಕಾಲ ವಿವಿಧ ವೃತ್ತಗಳಲ್ಲಿ ರಸ್ತೆ ತಡೆ ನಡೆಸಿ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ದೊಡ್ಡಣ್ಣನ ಕಪ್ಪಣಿಗ ಹೋರಾಟ ಮಾಡಿ ನಾವು ಮಿಸ್ಲಾತ್ ಮಾಡಿ ಯಾವಾಗ ಹೊರಗೆ ಹಾಕಿ ಲವಡಿ ನಾವು ಲಮಣ್ಯರು ಯಾವಾಗೂ ಬದುಕಾಗಿ ಇದು ಬದುಕಬೇಕನ್ನೋದು ನಮಗೆಲ್ಲ ಗೊತ್ತೈತಿ. ಹಂಗೆ ಅನ್ನೋದು ನಮ್ಗೆ ಹೆಂಗೆ ನೀವು ನಮ್ಮ ಲಮಣ್ಯರ ಜಾತಿಗೆ ಸಾಲಿ ಕಲಿಸೋದು ನಮ್ಮ ಮಕ್ಕಳಿಗೆ ಭವಿಷ್ಯದ ಎಲ್ಲ ಹಾಳು ಮಾಡಾಕತ್ತೀರಿ ಅಂದ ಬಳಕ ನಿಮ್ಮ ಮನ್ಯಾಗಿಂದ ಹೇಳ್ಕೊಂಡು ಬರ್ತೀರಿ. ಯಾವ DC ಆಫೀಸಿಗೆ ಹೋಗಿದಿ ಅಲ್ಲಿ ಹೋಗ ನಮ್ಮ ಅರ್ಬಿ ಉಟ್ಕೊಂಡು ಹೋಗಿ ನಿಮ್ಗೆ ಹೇಳ್ಕೊಂಡು ಬಂದು ಬಿಡ್ತೀವಿ. ಲವಡಿ ನೀವು ಬರೋದು ಬಂದು ಬೇಕು ನಮ್ಗೆ. ಈ ನಮ್ಮ ತಾಲೂಕ್ನಾಗ ನಮ್ಗೆ 1 ನಾರು ಇರಲಿ 2 ನಾರು ಇರಲಿ ಅಲ್ರಿ ನಿಮ್ಗೆ ಕಟ್ಗೆ ಹೊತ್ತು ನಾವು ಸೆರ ಮಾಡಿ ನಾವು ಮಕ್ಕಳಿಗೆ ನಾವು ಕೊಟ್ಟರೆ ನೀವು ಇಷ್ಟು ಇದು ಮಾಡ್ತೀರಾ ಅಂದ ಬಳಕ ನಿಮ್ಗೆ ಏನೂ ಮಾಡೋಗಿಲ್ಲ. ನಾವು ನಿಮ್ಗೆ ಹೊರಗೆ ಬರ್ರಿ, ನೀವು ಯಾವ DC ಆಫೀಸಿಗೆ ಹೋಗ್ತೀರಿ ಆ DC ಆಫೀಸಿಗೆ ಬಂದು ನಿಮ್ಗೆ ಯಾವ ಮೆಟ್ಲ ಹತ್ತಿಸ್ಬೇಕು ಆ ಮೆಟ್ಲ ಹತ್ತಿಸ್ತೀವಿ. ನಾಳೆ 15ನೇ ತಾರೀಕು ಬರ್ರಿ ನೀವು. ನಾವು ಬಿಡೋಗಿಲ್ಲ, ಬಾಗಿನ ಹಲ್ಲಿ ಬಿದ್ರೂ ಬಿಡೋಗಿಲ್ಲ. ಅಷ್ಟು ನಾವು ಹೋರಾಟ ಮಾಡ್ತೀವಿ. ದೊಡ್ಡ ನನ್ನ ಕಪ್ಪನಿಗೆಲ್ಲ ನಮ್ಮ ದಿಕ್ಕಾದಿವಾಳಿ ಮಾಡಿ ಎಲ್ಲ ಹೇರಿಸ್ಬಿಟ್ಟು ಎಲ್ಲ ಬಿಡಿ ಬಾ ಇನ್ನು ಬಳಕ. ನಂಗರ ಗುರಿ ಹಿರಿಯರ ಗದಗ ಜಿಲ್ಲಾ 73 ತಾಂಡತಿ ಆಜೈತಿ ಕನ್ನಡಮ್ಮ 11ನೇ ದಿವಸದ ಹೋರಾಟ ಇವತ್ತಿಗೆ ಲಂಬಾಣಿ ಸಮಾಜದ್ದು 73 ತಾಂಡದಲ್ಲಿ ನಮಗೆ ಭಾಳ ಅನ್ಯಾಯ ಆಗಿದೆ. ಅದು 17 ಇದ್ದಿದ್ದರಲ್ಲಿ ಎಡಗಡೆ ಬಲ್ಲಗಡೆ 6 ಮಾಡ್ಕೊಂಡ್ಬಿಟ್ರು. 5ರಲ್ಲಿ ನಾವು 63 ಜಾತಿ ನಮ್ಮ ಮಕ್ಕಳು ಹೆಂಗೆ ಭವಿಷ್ಯ ಆಗಬೇಕು? ಸಾಹೇಬರೇ, ಸಿದ್ದರಾಮಯ್ಯ ಅವರೇ, H.K. ಪಾಟೀಲ್ ರೇ, ಇಷ್ಟು ದೊಡ್ಡ ಅನ್ಯಾಯ ನಮಗೆ ಯಾವತ್ತೂ ಆಗಿದ್ದಿಲ್ಲ. ಅಲ್ಲಿಂದ ಏನು ಕೆಲಸ ಇತ್ತು ನಿಮಗೆ ಮಾಡೋಕ್ಕೆ? ಈಗ ನಮ್ಮ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ಏನಿದೆ ಇದರಲ್ಲಿ? ಏನು ಫಾಯ್ದೆ ಇದೆ? ನಮ್ಮ ಮಕ್ಕಳು ಕಲಿಸಿದ್ರು ಸತ್ತಿಗೆ ಪಾಲ್ ಮಾಡಿರಿ ನೀವು. ನಾವು ಮುಂದೆ ಜೀವನ ಹೆಂಗೆ ಸಾಗಿಸ್ಬೇಕು? ಇದನ್ನು ನೀವು ನಾವು ಇವತ್ತಿಗೆ 11ನೇ ದಿವಸ ನಾವು ಇದು ಸ್ಟ್ರೈಕ್ ಮಾಡಾಕತ್ತೀವಿ. ಊಟ ಇಲ್ಲ, ಹೊಟ್ಟೆ ಇಲ್ಲ, ಬಟ್ಟೆ ಇಲ್ಲ ಅಂಥೇಳಿ ಇಲ್ಲೇ ವಸ್ತಿ ಬಿಸ್ತಿ ಬಿತ್ತು. ನಾವು ಇಷ್ಟು 11 ದಿವಸ 13ನೇ ದಿವಸದ ನಾವು ಇದು ಸ್ಟ್ರೈಕ್ ಮಾಡಾಕತ್ತೀವಿ. ನೀವು ಯಾವುದು ಸರ್ಕಾರದವರು ಯಾವುದು ವಿಚಾರ ಮಾಡಾಕತ್ತಿಲ್ಲ. ಇದನ್ನು ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ದಿಲ್ಲ. ಇದನ್ನು ದೇವರಾಜ್ ಅವರು ಲಂಬಾಣಿ ಜನಾಂಗ ಕಟ್ಗೆ ಹೊರವರು, ಸೆರೆ ಮಾಡೋರು, ಬಟ್ಟೆ ಇಳಿಸೋರು ಅಂಥೇಳಿ ಅವ್ರು ನಮಗೆ SC ಒಳಗೆ ಸೇರಿಸಿ ಹೋಗಿದ್ರು. ಆದರೆ ನೀವು ನಮಗೆ ಇಷ್ಟು ಮೋಸ ಮಾಡಿರಲ್ಲ, ನಿಮಗೆ ನಾವು ಬಿಡೋದಿಲ್ಲ ಅಂತೇಳಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ, ತಾಯಿ ಮರಿಯಮ್ಮ ದೇವಿಯ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ, ಇವತ್ತು ಏನು ಅವೈಜ್ಞಾನಿಕ ಒಳ ಮೀಸಲಾತಿಯ 11ನೇ ದಿವಸದ ಈ ರ್ಯಾಲಿಯಲ್ಲಿ ನಾವು ಭಾಗವಹಿಸಿ ಸೋಮು ಕಾರ್ಬಾರಿ ಎತ್ತಿಕಟ್ಟಿ ಮಾತಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ, ಒಂದು ವಿಪರ್ಯಾಸ ಸಂಗತಿ. ಈ ಹಿಂದೆ ಏನು ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು, 17% ಏನು ಹಿಂದಿತ್ತು ಅದನ್ನು ವರ್ಗೀಕರಣ ಮಾಡಿ ಏನು ಎಡ ಬಲ ಅಂಥೇಳಿ 6% ಕೊಟ್ಟು ಇನ್ನು 62 ಜಾತಿಗಳನ್ನು 63 ಜಾತಿಗಳನ್ನು 5.5% ಹೇಳಿ 4.5% ಮಾಡಿ ಏನು ಇದು ವರ್ಗೀಕರಣ ಮಾಡಿದೆಯಲ್ಲ, ಅದು ಸರಿಯಾದಂಥ ತೀರ್ಮಾನವಲ್ಲ. ಇದು ಯಾವ ರೀತಿ ವರ್ಗೀಕರಣ ಮಾಡಿತೋ ಅದು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಕುಂತು ಒಂದು ಮೂಲೆಯಲ್ಲಿ ಕುಂತು ಏನು ಇದು ವರ್ಗೀಕರಣ ಮಾಡಿದಾರಲ್ಲ, ಇದು ಅವೈಜ್ಞಾನಿಕ. ಆದ್ದರಿಂದ ಇದು ಬಂಜಾರ ಆಗಲಿ, ವಡ್ಡರಾಗಲಿ, ಕೊರವ ಆಗಲಿ, ಇತರೆ ಜಾತಿಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಬಹಳ ಅನ್ಯಾಯ ಮಾಡಿದೆ. ಈ ಕಾಂಗ್ರೆಸ್ ವಿರುದ್ಧ ನಾವೇನು ವಿರುದ್ಧ
ನಮಗೆ ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟವನ್ನು ಬಿಡುವುದಿಲ್ಲ. ಈಗಾಗಲೇ ನಾವು ಈ ಹಿಂದೆ ಶಾಂತಿ ರೀತಿಯಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ನಮ್ಮ ಕೇಳುವ ಏನು ನಮಗೆ ಹಕ್ಕು ಇದೆ ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆ ಈ ಸರ್ಕಾರ ನಮ್ಮ ಹಕ್ಕನ್ನು ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದೆ ಎಂಬುದು ನಮಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಹೇಳ್ತೀವಿ, ಸರ್ಕಾರ ಈಗ ಬೆಂಗಳೂರಿನಲ್ಲಿ ಈ ಕೆಲವೊಂದು ಹೋರಾಟವನ್ನು ಮಾಡಿದ್ವಿ. ಮೊನ್ನೆ ಬೆಂಗಳೂರಿನಲ್ಲಿ ಮಾಡಿದ್ವಿ. ಅಲ್ಲಿ ಸಿದ್ದರಾಮಯ್ಯವರು 8 ದಿವಸ ನಮಗೆ ಗಡುವು ಕೊಡಿ, 8 ದಿವಸದಲ್ಲಿ ಏನಿದೆ ಎಂಬುದನ್ನು ನಾವು ತಿಳಿಸ್ತೀವಿ ಇನ್ನೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆ ಆಶ್ವಾಸನೆ ಏನೆಂಬುದನ್ನು ಗಾಳಿಯಲ್ಲಿ ತೂರು ಹಾಕಿಬಿಟ್ಟಿದ್ದಾರೆ. ಏನಪ್ಪ ಈ ಸಮಾಜ ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲವಾ? ಏನಿದು? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಡಕ್ಕೆ 6%, ಬಲಕ್ಕೆ 6% ಕೊಟ್ಟು 62 ಜಾತಿಗಳಿಗೆ 4% ಕೊಡೋದಂದ್ರೆ ಈ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಅದನ್ನು ವಿಚಾರ ಮಾಡಬೇಕಲ್ಲ. ಅದ 5% ಕೊಟ್ಟಿದ್ದೀರಲ್ಲ, ಅದನ್ನು ವಿಚಾರ ಮಾಡಬೇಕಾಗತ್ತೆ. ಮತ್ತು HK ಸಾಹೇಬರು ಕಾನೂನು ಸಚಿವರು ನಮ್ಮ ಬಂಜಾರ ಅವರ ಮೇಲೆ ಬಹಳ ನಂಬಿಕೆ ಇಟ್ಟಂಥ ನಮ್ಮ ಗದಗ ಜಿಲ್ಲೆಯವರು. ಅವರು ಈ ಹಿಂದೆ ಅವರಿಗೆ ನಾವು ಮನವಿ ಮಾಡಿದ್ವಿ. ನಿಮ್ಮ ಮನವಿಯನ್ನು ನಮ್ಮ ತಲೆ ಮೇಲೆ ಇಟ್ಕೊಂಡು ನಾವು ಅದನ್ನು ಆಶ್ವಾಸನೆ ಕೊಟ್ಟಿದ್ದರು. ಆದ ನಮ್ಮ ಗದಗ MLA ಅವರು ಏನು HK ಅವರು ಇದ್ದಾರಲ್ಲ, ಯಾಕೆ ಈ ಬಂಜಾರಕ್ಕೆ ಅಷ್ಟು ಇದು ಮಾಡ್ತಾ ಇದ್ದಾರೆ? ಸುಮಾರು 11 ದಿವಸ ಆಯ್ತು. ಇವತ್ತು 11 ದಿವಸ ಆದರೂ ಅವರ ಪರಿಸ್ಥಿತಿ ಏನು, ಅವರ ವಿಚಾರ ಏನು, ಆಚಾರವೇನು, ಅವರ ಬೇಡಿಕೆ ಏನು, ಅವರ ಊಟ ನಿದ್ದೆ ಕೆಲಸವೇನು ಎಂದು ಬಂದು ಅದನ್ನು ಅವರು ತಿಳಿದಿಲ್ಲ. ಅದಕ್ಕೆ ಶ್ರೀಮಾನ್ಯ HK ಪಾಟೀಲ್ ಅವರಿಗೆ ನಾವು ಇಲ್ಲಿ ಹೇಳುವುದೇನೆಂದರೆ, ನಮ್ಮ ಸಮಾಜದ ಗೋಳು, ನಮ್ಮ ಕಷ್ಟ ನೋವು ಏನಿದೆ ಅದನ್ನು ಬಂದು ತಾವು ಬಗೆಹರಿಸಬೇಕು. ತಾವು ಬಗೆಹರಿಸೋದ್ರಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ನಾವು ಇದಕ್ಕೆ ಸಿದ್ದರಾಮಯ್ಯವರಿಗೂ ನಾವು ಅದೇ ಮಾತನ್ನು ಹೇಳ್ತೀವಿ. ಸಿದ್ದರಾಮಯ್ಯವರು ತಾವೇನು ಪಾರ್ಲಿಮೆಂಟ್ನಲ್ಲಿ ಕುಂತೇನು ಆಶ್ವಾಸನೆ ಹೇಳ್ತಿರಲ್ಲ, ಮಾತಾಡ್ತಿರಲ್ಲ, ತಾವು ಇಲ್ಲೇ ಬಂಜಾರದು ಏನು ಗೋಳಿದೆ, ಅವರು ಈ ಹಿಂದೆ ಏನು ಮಾಡ್ತಿದ್ದರು, ಈ ಹಿಂದೆ ಯಾವ ಇದು ಮಾಡ್ತಿದ್ದರು, ಇವಾಗ ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ ಅದನ್ನು ತಾವು ಶೋಷಣೆ ವಿಚಾರವನ್ನು ಮಾಡಬೇಕು. ಇವಾಗ ಬಂಜಾರದವರು ಏನಪ್ಪ ಮೇಲ್ನೋಟಕ್ಕೆ ಎತ್ತರ ಬೆಳೆದಿದ್ದಾರೆ, ಅವರಿಗೆ ಉನ್ನತ ಜಾತಿಗೆ ಹಾಕ್ತೀವಿ ಅಂತೇಳಿ ಆಧಾರ ಮೇಲೆ ತಾವು ಅವ್ರನ್ನ ಉನ್ನತ ಜಾತಿಯಲ್ಲಿ ಹಾಕ್ತಾ ಇದ್ದೀರಿ. ಈಗ ನಮ್ಮ ಬಂಜಾರ ಸಮಾಜದವರು ದುಡಿಲಿಕ್ಕೆ ಗೋವಾ, ಕೇರಳ ಮತ್ತೇನಪ್ಪ ಇತರೆ ಹೈದರಾಬಾದು ಇತರೆ ದೇಶಕ್ಕೆ ಒಲಿಸಿ ಅಲ್ಲಿ ಕಟ್ಟಿಗೆ ಮಾರೋದಾಗಲಿ, ಇನ್ನೊಬ್ಬರ ಕಾಲನ್ನು ಹಿಡಿದು ಬದುಕ್ತಾ ಇದ್ದಾರೆ. ಇನ್ನೊಬ್ಬರ ಮಸಾಜ್ ಮಾಡೋದಾಗಲಿ, ಇನ್ನೊಬ್ಬರ ಇದು ಏನಪ್ಪ ಕಾಲನ್ನು ತೊಳೆದು ಬಟ್ಟೆಯನ್ನು ತೊಳೆದು ಕೂಲಿಯನ್ನು ಮಾಡಿ ಬದುಕ್ತಾ ಇದ್ದಾರೆ. ಅಲ್ರಿ ಈಗ ಎಲ್ಲೋ ಒಬ್ಬ MBBS ಆಗಿದ್ದಾನೆ ಅಂತ ತಿಳ್ಕೊಳ್ಳಿ, ಎಲ್ಲೋ ಒಬ್ಬ KS ಆಗಿದ್ದಾನೆ. ಹಾಗಾದರೆ ಬಂಜಾರ ಸಮಾಜದವರು ಉನ್ನತ ಮೆಟ್ಟಿಗೆ ತಾವು ಏರಿದ್ರಂತ ತಿಳ್ಕೊಂಡಿದ್ದೀರಾ? ಅದು ತಾವು ತಪ್ಪು. ನಾವು ಅದಕ್ಕೆ ನಿಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಂದರೆ, ಇದೇನು ಮೀಸಲಾತಿ ಇದೆಯಲ್ಲ, ಮುಂದಿನ ದಿನಮಾನದಲ್ಲಿ ತಾವು ಇದನ್ನು ವಿಚಾರ ಮಾಡಿ ನಮಗೆ ನ್ಯಾಯ ಕೊಡದಿದ್ದಲ್ಲಿ ನಿಮ್ಮನ್ನು ನಾವು ಮುಂದಿನ ದಿನಮಾನ ನಾವು ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ತಾವು ಇದಕ್ಕೆ ಸ್ಪಂದನ ಮಾಡಿ ಈ ಏನು ಶಾಂತ ರೀತಿ ಹೋರಾಟ ಮಾಡ್ತಾ ಇದ್ದೀವಿ, ಈ ಶಾಂತ ರೀತಿ ಹೋರಾಟಕ್ಕೆ ತಾವು ಏನಪ್ಪ ನಮಗೆ ನ್ಯಾಯ ಕೊಡದೇ ಇದ್ದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ತಾವು ಉಗ್ರ ಹೋರಾಟಕ್ಕೆ ನೀವು ನಾಂದಿ ಮಾಡಿಕೊಟ್ರೆ ನಾವು ಉಗ್ರ ಹೋರಾಟ ಮಾಡಿ ನಮಗೇನು ಸಿಗತಕ್ಕಂಥ ನಮ್ಮ ಮೀಸಲಾತಿ ಹಕ್ಕನ್ನು ಪಡೆಯುವವರೆಗೂ ನಾವು ಬಿಟ್ಟು ಕೊಡುವುದಿಲ್ಲ. ಈ ಸಂದರ್ಭದಲ್ಲಿ ನಾನು ಈ ಇಚ್ಛೆ ಪಡೆಯುತ್ತೇನೆ. ನನಗೆ 2 ಮಾತನ್ನು ಮಾತಾಡಿಕೆ ಕೊಟ್ಟಂಥ ನಮ್ಮ ದೇವರಿಗೆ ನಮ್ಮನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶಿವಲಾಲ್. ಶಕುಂತಲಾ ಕಾರ್ಬಾರಿ ಅಂತೇಳಿ ನಾವು ಅತ್ತಿಕಟ್ಟಿಯಿಂದ ಬಂದಿರೋದು. ನಮಗೆ ಒಳ ಮೀಸಲಾತಿ ಬಗ್ಗೆ ಬಹಳ ಅನ್ಯಾಯವಾಗಿದೆ. ಆ ಒಳ ಮೀಸಲಾತಿಯ ಬಗ್ಗೆ ನಮಗೆ 4.5% ಏನು ಕೊಟ್ಟಿದ್ದಾರೆ, ಅದು ನಮಗೆ ಸರಿಸಮಾನವಾಗಿ ಕೊಡಬೇಕಂಥೇಳಿ ನಾವು ಸಿದ್ದರಾಮಯ್ಯ ಸಾಹೇಬರಿಗೂ ಕೇಳ್ಕೊಳ್ತೀವಿ. ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಕುಂತ್ಕೊಂಡು ಹೇಳಿಬಿಡ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಕುಂತ್ಕೊಂಡು ಹೇಳಿಬಿಡ್ತಾರೆ ಅವರು ಶ್ರೀಮಂತರಿದ್ದಾರೆ ಅಂತೇಳಿ. ನಮ್ಮ ಲಂಬಾಣಿ ಜನಾಂಗದವರು ಎಷ್ಟು ಕಷ್ಟಪಟ್ಟು ದುಡಿತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ನಾವು ಅಡವಿ ಪ್ರದೇಶದಲ್ಲಿರುವಂಥ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಜೀವನ ಮಾಡಿದಂಥವ್ರು, ಕಟ್ಟಿಗೆ ಹೊರಿ ಮಾರಿ ಜೀವನ ಮಾಡಿದವರು ನಾವು. ಹಾಗಾಗಿ ನಮಗೆ ಎಲ್ಲ ಸರಿ ಸಮಾನವಾಗಿ ಮೀಸಲಾತಿ ಕೊಡಬೇಕು. ಈಗ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ನಮ್ಮ ಜನದ ದುಡಿಲಿಕ್ಕೆ ಹೋಗಿರ್ತಾರೆ. ಇಲ್ಲೇ ಸಣ್ಣ ಸಣ್ಣ ಮಕ್ಕಳನ್ನು ವಯಸ್ಸಾದಂಥವ್ರನ್ನ ಬಿಟ್ಟು ಹೋಗಿರ್ತಾರೆ. ಅದನ್ನು ಬಂದು ಸಿದ್ದರಾಮಯ್ಯನವ್ರು ನೋಡ್ತಾರ ನಮ್ದು ಏನೈತಿ ನಮ್ದು ಬೇಡಿಕೆಯನ್ನು ಸರಿಯಾಗಿ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವು ಹಾಗೆ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಈಗ 11 ದಿನ ಆಯಿತು ನಾವು ಇಲ್ಲೇ ಹೋರಾಟ ಮಾಡ್ತಾ ಇದ್ರೂ ಯಾವ ಸಚಿವರಾಗಲಿ ಶಾಸಕರಾಗಲಿ ಒಬ್ಬರು ಬಂದು ನೋಡಿಲ್ಲ.
ಅದೇ ನಮ್ಮ ಗ್ರಾಮಕ್ಕೆ ಅವರ ಸಚಿವರು ಯಾರೋ ಶಾಸಕರು ಬರ್ತಾ ಇದ್ದಾರೆ ಅಂದರೆ ನಮ್ಮೆಲ್ಲ ಕೆಲಸ ಬಿಟ್ಟು ನಾವಿಲ್ಲಿ ಬಂದು ಅಲ್ಲಿ ಹೋಗಿ ಮಾತಾಡ್ತೀವಿ. ಯಾಕಂದರೆ ನಮಗೆ ಅವ್ರ ಮೇಲೆ ಒಂದು ಅಭಿಮಾನ ಇರುತ್ತೆ. ಹಾಗಾಗಿ ಅದೇ ರೀತಿ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ನಮಗೆ ಮೀಸಲಾತಿಯನ್ನು ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ರಮೇಶ್ ಪವಾರ್, ನಮ್ಮೂರು ಹತ್ತಿಕಟ್ಟಿ. ನಾವು ಒಳ ಮೀಸಲಾತಿ ಸಂಬಂಧ ಅಂಥೇಳಿ ಇಲ್ಲಿ ಬಂದೀವ್ರಿ. ಅವರು ಸಿದ್ದರಾಮಯ್ಯ ಅವರು ನಾವು ಏನು ತಪ್ಪು ಮಾಡೀವಿ ಅಂಥೇಳಿ ನಮ್ಗೆ ಇಂಥ ಶಿಕ್ಷೆ ಕೊಟ್ಟಾರ. ಅವ್ರಿಗೇನು ನಾವು ಅನ್ಯಾಯ ಮಾಡೀವಿ, ನಮ್ಮ ರೈತರ ಎಷ್ಟು ದುಡಿದು ನಾವು ಎಷ್ಟು ಕಷ್ಟ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ನಾವ್ರೀಗ ಕುಂತರ ಅಂತ ತಿಂತಾರೆ, ನಾವು ಬಿಸಿಲಿಗೆ ಹೋಗಿ ದುಡಿಬೇಕು, ಏನು ಮಾಡ್ಬೇಕನ್ನೋದು ಅವ್ರಿಗೆ ಸಣ್ಣ ಮಕ್ಕಳಿಗೂ ನೋಡಬೇಕು. ಸಾಲಿ ಕಲಿಸ್ಬೇಕಂದ್ರೆ ಎಷ್ಟು ಕಷ್ಟ ಐತನ್ನ ನಮಗೆ ಗೊತ್ತು. ಸಿದ್ದರಾಮಯ್ಯರಿಗೆ ಏನು ಗೊತ್ತು? ಅದು ಏನಾರಾಗಲಿ ಒಟ್ಟು ನಮಗೆ ನ್ಯಾಯ ಸಿಗ್ಬೇಕಷ್ಟೇ. ನ್ಯಾಯ ಸಿಕ್ಕರೆ ನಮಗೆ ಮುಂದೆ ದಾರಿ. ಅಲ್ಲಿ ಮಠ ನಮ್ಮ ಹೋರಾಟ ಹಂಗೆ ಇರುತ್ತೆ. ಅದು ಏನಾರಾಗಲಿ ಒಟ್ಟು ನಮ್ದು ಏನಾರ ಒಂದು ಜೀವನ ಹೋಗ್ಲಿ, ಅದು ನಮ್ಮ ಜಾತಿ ಸಂಬಂಧ. ಒಟ್ಟು ನಮ್ಮ ಜಾತಿ ನಮಗೆ ವಾಪಸ್ ಹಂಗಿತ್ತು ಹಂಗೆ ಬರಬೇಕು ಅಷ್ಟೇ. ನಮಗೆ ಮಾತ್ರ ನಾವು ಕಟ್ಗಿ ಹೊರದು ನೀರು ನಾವೆಲ್ಲಿ ಹೋದ್ರೂ ದುಡ ತಿನ್ನೋದು, ನಮಗೆ ಯಾವ್ದಕ್ಕೆ ಹೊರಗೆ ತೆಗ್ದಾರೆ ಅನ್ನೋದು ನಮಗೆ ಅಷ್ಟೇ ಬೇಕು. ಅಷ್ಟೇ ಬೇಕು ನಮಗೆ. ಮತ್ತು ನಮಗೆ ಏನು ಮುಂದೆ ದಾರಿ ತೋರಿಸ್ತಾರೆ ಸಿದ್ದರಾಮಯ್ಯ ಅವರು ತೋರಿಸ್ಬೇಕು. ಇಲ್ಲಾಂದ್ರೆ ಅವ್ರು ಎಲ್ಲಿ ಮುಂದಾದ ನೋಡಿ ಅಲ್ಲಿ ಬಂದು ನಾವು ಮಾತಾಡ್ತೀವಿ ಅಷ್ಟೇ. ನಮಗೆ ಮೀಸಲು ಹೊರತಿಗೆ ಹೊರಗೆ ತೆಗೆದಿದ್ದಾರೆ. ನಾವು ಏನು ಅನ್ಯಾಯ ಮಾಡಿದ್ದೀವಿ? ನಾವು ಗೋರ್ ಬಂಜಾರ ಏನು ಮಾಡಿದ್ದೀವಿ ರೀ ಅವ್ರಿಗೆ ಅನ್ಯಾಯ? ನಮಗೆ ನೋಡಿದರೆ ಕೀಳಾಗಿ ನೋಡಿತಾರೆ. ಅವರು ಕೀಳಾಗಿ ನೋಡಿ ನಮಗೆ ಜಾತಿಲಿಂದ ಹೊರಗೆ ತೆಗಿತಾರೆ. ಏನು ರೀ 5% ಕೊಟ್ಟಿದ್ದು ನಮ್ಗೆ 7% ಯಾಕೆ ಕೊಡುವಲ್ರಿ ಅವರು? ಏನು ರೀ ನಾವು ಎಲ್ಲ ನೆಮ್ಮಿಕೊಂಡಿದ್ದು ಯಾರಿಗೆ? ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ನಮ್ದು 3 ತೇಲಿ ಹೋಗ್ಯಾವು ಅಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟಿದ್ವಿ. ನಮಗೆ ಯಾಕೆ ಬೆಂಬಲ ಕೊಡಾಕತ್ತಿಲ್ಲ ರೀ ಅವರು ಬಡವರಿಗೆ? ನಮಗೆ ಯಾಕೆ ಇಷ್ಟ ಕೀಳಾಗಿ ನೋಡಾಕತ್ತಾರ ರೀ? ಏನು ರೀ ಅವ್ರು ಎಲ್ಲ ನಮ್ಗೆ ಸಾಹೇಬ್ರು ಬಂತ್ರಿ, ಏನು ಕಾಂಗ್ರೆಸ್ ಪಟ್ಲ ಎಲ್ಲರೂ ಕೀಳಾಗಿ ನೋಡಾಕತ್ತಾರ ರೀ ನಮ್ಗೆ. ನಾವು ಎಂಥ ಅನ್ಯಾಯ ಮಾಡಿದ್ದೀವಿ ರೀ ನಾವು ನಮ್ಮನೆ ಬಂಜಾರ ಸಂಘನವರು? ಏನು ರೀ ಇಷ್ಟು ನಮಗೆ ಅನ್ಯಾಯದಿಂದ ಹೋಳು ಮಾಡಿ ನೋಡಿದ್ದಾರೆ ಅವರು. ನಮ್ಗೆ ಎಷ್ಟು ಮೀಸಲಾತಿ ಕೊಡಬೇಕು ರೀ ಅವರು. ಕೊಡ್ಲಿಕ್ಕೆ ನಾವು ಮುಂದೆ ಹೋರಾಡ್ತೀವಿ. ನಾವು ಏನು ಮಾಡೋದು ಮಾಡ್ತೀವಿ ರೀ ಅವರಿಗೆ. ನಾವು ಹೆಂಗೆ ಹೋರಾಡಬೇಕು ಹಂಗೆ ಹೋರಾಡತ್ತೀವಿ ರೀ ಅವ್ರಿಗೆ. ಕೂಟ ಅವ್ರು ಎಲ್ಲಿ ಬಚ್ಚ ಇಟ್ಕೊಂಡ್ರು ನಾವು ಹೊರಗೆ ತಗೊಂಡ ಬರ್ತೀವಿ ರೀ, ಅವರಿಗೆ ಬಿಡಂಗಿಲ್ಲ ರೀ. ಜೈ ಶಿವಲಾಲ್, ಜೈ ಶಿವ. ನನ್ನ ಹೆಸರು ಸುರೇಶ್ ಅಂತ ಯಲಸೂರಿಂದ ಮಾತಾಡೋದು. ಈ ಒಳ ಮೀಸಲಾತಿಯ ಹೋರಾಟದ ಸಲುವಾಗಿ ಬಂದಿರೋದು ನಾವು. ಸುಮಾರು 7-8 ದಿವಸ ಆಯ್ತು ನಾವು ಹೋರಾಟ ಮಾಡ್ತಿರೋದು. ಯಾವ ಶಾಸಕರಾದರೂ ಯಾರಾಗಲಿ ಯಾರೂ ಬಂದು ನಮಗೆ ನೋಡಿಲ್ಲ. ಈ ಹಿಂದಿನ ಸರ್ಕಾರನೂ BJP ಸರ್ಕಾರನೂ ಕೂಡ ನಮಗೆ 4.25% ಕೊಟ್ಟಿದ್ದು. ಇದೇ ಒಳ ಮೀಸಲಾತಿ ಕೈ ಹಾಕಿ ಅವ್ರಿಗೆ ತಕ್ಕ ಪಾಠವನ್ನು ನಾವು ಕಲಿಸಿದ್ದೀವಿ. ಸೊ ಕಾಂಗ್ರೆಸ್ ಪಕ್ಷಕ್ಕೂ ಅಷ್ಟೇ ಹೇಳುವುದು, ನಮಗೆ ಕೊಡೋ ಮೀಸಲಾತಿ ಕೊಡ್ಲಿಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ. ನಾವು ಯಾವುದೇ ರೀತಿಯ ಕೆಟ್ಟ ಕೆಲಸ ಮಾಡಿ ಅಥವಾ ಇನ್ನೊಂದು ಮಾಡಿ ಈ ಸ್ಥಾನಕ್ಕೆ ಬಂದಿಲ್ಲ. ಸೊ ಸಿದ್ದರಾಮಯ್ಯನವರು ಸದಾಶಿವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯವರು ಯಾವ ರೀತಿಯ ಆಧಾರದ ಮೇಲೆ ಕೊಟ್ಟಾರ ಅನ್ನೋದು ನಮಗಂತೂ ಗೊತ್ತಿಲ್ಲ. ನಾವು ಗುಡ್ಡಗಾಡಲ್ಲಿ ಅಲೆದಾಡಿ ಎಲ್ಲ ಕೆಲಸ ಮಾಡ್ಕೊಂಡು ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ಸೊ ಸಿದ್ದರಾಮಯ್ಯನವರು ದಯವಿಟ್ಟು ನಮ್ಮ ಕಾನೂನು ರೀತಿಯಲ್ಲಿ ಏನು ಒದಗಿಸ್ಕೊಡ್ಬೇಕು, ನ್ಯಾಯವನ್ನು ನಮ್ಮ ಬಂಜಾರ ಸಮುದಾಯಕ್ಕೆ ಒದಗಿಸಿಕೊಡ್ಬೇಕಂದು ನಾವು ಹೇಳ್ಕೊಳ್ತೇವೆ. ಕರ್ನಾಟಕ ರಾಜ್ಯದ ಹಾಳು ಕಾಂಗ್ರೆಸ್ ಸರ್ಕಾರ ಬಂಜಾರ ಸಮುದಾಯವನ್ನು, ಭೋವಿ ಸಮುದಾಯ, ಕೊರಮ ಸಮುದಾಯವನ್ನು ಬೀದಿಗೆ ತಂದಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗೆ ಆ ಸೀಟ್ ಮೇಲೆ ಕೂರ್ತಕ್ಕಂಥ ನೈತಿಕತೆ ಇಲ್ಲ. ನಾನು ಕಳೆದ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಸಂಪೂರ್ಣವಾಗಿ ಅವರ ಕೆಲ ಚರಿತ್ರೆಯನ್ನು ನೋಡ್ಕೊಂಡು ಬಂದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸಿದ್ದರಾಮಯ್ಯನವರು ಈ ರೀತಿ ಜಾತಿ ರಾಜಕಾರಣವನ್ನು ಮಾಡ್ತಾರಂತ. ಸಿದ್ದರಾಮಯ್ಯನವರು 40-50 ವರ್ಷದ ರಾಜಕೀಯ ಜೀವನದಲ್ಲಿ ಈ ಹಿಂದೆ ಎಂದೂ ಮಾಡದ ಜಾತಿ ರಾಜಕಾರಣವನ್ನು ಅವರೇನು ಈಗ ರಾಜಕೀಯ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಸಮಯದಲ್ಲಿ ಎಲ್ಲ ಸಮುದಾಯವನ್ನು ಬೀದಿಗೆ ತಂದಿದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಆಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ವೋಟ್ ಬ್ಯಾಂಕ್ಗೋಸ್ಕರ, ಕೇವಲ ಕೆಲ ಸಮುದಾಯದಗೋಸ್ಕರ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಎಂದು ನಮಗೆಲ್ಲ ಸ್ಪಷ್ಟವಾಗಿ ತಿಳಿದಿದೆ. ಮುಖ್ಯಮಂತ್ರಿಗಳೇ, ತಮಗೆ ನಮ್ಮ ಸಮುದಾಯದ ಏನು ನಾವು ಭಿಕ್ಷೆ ಹಾಕಿದ್ವಿ ನಿಮಗೆ, ಆ ಭಿಕ್ಷೆಗೆ ನಿಮಗೆ
ಸ್ವಲ್ಪವೂ ಸೌಜನ್ಯವೂ ಇಲ್ಲದೆ ತಾವು ಮುಖ್ಯಮಂತ್ರಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಸಮುದಾಯವನ್ನು ಹೊರಗಡೆ ಬೀದಿಯಲ್ಲಿ ಇವತ್ತು ಈ ದಟ್ಟ ಬಿಸಿಲಲ್ಲಿ ನಿಂದಿರಿಸಿದಿರಿ. ನಮ್ಮ ಸಮುದಾಯದ ಶಾಪ ತಮಗೆ ತಟ್ಟದೇ ಬಿಡೋದಿಲ್ಲ. ನಮ್ಮ ಸೇವಾಲಾಲ್ ಮರಿಯಮ್ಮ, ನಮ್ಮ ದೇವರ ಶಾಪ ನಿಮಗೆ ತಟ್ಟದೇ ಬಿಡೋದಿಲ್ಲ. ನಮ್ಮ ಸಮುದಾಯ ನಿಮಗೆ ಏನು ಕಳೆದ ಬಾರಿ ಶಕ್ತಿಯನ್ನು ತುಂಬಿತ್ತು, ಈ ಸಮುದಾಯಕ್ಕೆ ತಾವು ಸ್ವಲ್ಪ ಕೂಡ ಕಿಂಚಿತ್ತು ನಮ್ಮ ಸಮುದಾಯಕ್ಕೆ ನೀವು ಗೌರವ ಕೊಡದೆ ಮೊದಲಿನಿಂದ ಕೂಡ ನಮ್ಮ ಸಮುದಾಯವನ್ನು ಎಂದು ನೀವು ನಿಮ್ಮ ಸಂಪುಟವನ್ನು ರಚನೆ ಮಾಡಿದ್ರಿ ಅಂದಿನಿಂದ ಕೂಡ ಇವತ್ತಿನವರೆಗೂ ನೀವು ತುಳ್ಕೊತಾನೆ ಬಂದಿದ್ದೀರಿ. ಈ ಸಮುದಾಯ ತಮಗೆ ತಕ್ಕ ಪಾಠವನ್ನು ಕಲಿಸದೆ ಬಿಡೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ತಾವುಗಳು ತಾಂಡಗಳಿಗೆ ಬಂದರೆ ತಮ್ಮನ್ನು ಬಹಿಷ್ಕಾರ ಮಾಡ್ತೀವಿ. ಬರೀ ಬಹಿಷ್ಕಾರ ಅಲ್ಲ, ನಮ್ಮ ಕಸಬರಿಗೆ ತಗೊಂಡು ತಮ್ಮನ್ನು ಊರಿನ ಹೊರಗಡೆ ಇಡ್ತೀವಿ. ಕಾಂಗ್ರೆಸ್ ಹಠಾವ್ ತಾಂಡ ಬಚಾವ್ ಅನ್ನೋ ಒಂದು ಘೋಷಣೆ ಮುಖಾಂತರ ತಮ್ಮನ್ನು ಊರಿಂದ ದಬ್ತೀವಿ ಅನ್ನೋ ಮಾತನ್ನು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರನ್ನು ನಾವು ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಮ ಮನೆಯನ್ನು ಮುತ್ತಿಗೆ ಕೂಡ ಹಾಕ್ತೀವಿ. ಆ ದಿನಾಂಕವನ್ನು ಸದ್ಯದಲ್ಲೇ ತಾವುಗೆ ನಾವು ತಿಳಿಸ್ತೀವಿ. ರಾಜ್ಯ ಮಟ್ಟದ ಹೋರಾಟವನ್ನು ಈ ಸದ್ಯದಲ್ಲೇ ನಾವು ಕೈಗೊಳ್ತಾ ಇದ್ದೇವೆ. ನಮ್ಮ ರಾಜ್ಯ ನಾಯಕರುಗಳು ನಮ್ಮ ಸಮುದಾಯದ ರಣಹೇಡಿಗಳು ತಮ್ಮನ್ನೇನು ಬಂದು ಅಭಿನಂದಿಸಿದ್ರು ಅವ್ರನ್ನ ಕೂಡ ನಾವು ನಮ್ಮ ಸಮುದಾಯ ಬಿಡೋದಿಲ್ಲ. ತಾಂಡಗಳಿಗೆ ಬಂದರೆ ಅವ್ರನ್ನ ತಕ್ಕ ಪಾಠವನ್ನು ಕೂಡ ನಾವು ಕಲಿಸ್ತಿದ್ದೇವೆ. ಆದರೆ ಈ ಸಮುದಾಯವನ್ನು ತಾವೇನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿದ್ದೀರಿ. ಈ ಸಮುದಾಯ ತಮ್ಮನ್ನು ಮುಂದಿನ ಬಾರಿ ಏನು ಉತ್ತರವನ್ನು ಕೊಡಬೇಕೋ ಕೊಡುತ್ತೆ. ಇದು ಇಲ್ಲಿಗೆ ನಮ್ಮ ಹೋರಾಟ ನಿಂದಿರೋದಿಲ್ಲ. ಇವತ್ತು ಗದಗ ಜಿಲ್ಲೆಯಲ್ಲಿ ಏನು 11 ದಿನಗಳ ಹೋರಾಟ ಏನು ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮ ಅಧಿಕಾರಿಗಳಿಗೆ ತಾವೇನು ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀರಾ, ಸ್ವಾಮಿ ಬಂಜಾರ ಸಮುದಾಯ, ಬೋವಿ, ಕೊರ್ಚ, ಕುರ್ಮಾ ಸಮುದಾಯಗಳು ಹೋರಾಟ ಮಾಡ್ತಿದ್ದಾರೆ, ಯಾರು ಕೂಡ ಅಧಿಕಾರಿಗಳು ಹೋಗಬೇಡಿ ಅಂತ ಏನಾದರೂ ಹೇಳಿದ್ರಾ? ಆದರೆ ಇವತ್ತುವರೆಗೂ ಯಾವ ಅಧಿಕಾರಿಗಳು ಕೂಡ ಈ ಕಡೆ ತಲೆ ಕೂಡ ಹಾಕಿಲ್ಲ. ಆದರೆ ತಾವುಗಳು ಎಷ್ಟರ ಮಟ್ಟಿಗೆ ಜಾತಿ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ? ನಿಮಗೆ ಯಾರು ಹೇಳಿದ್ದು ಸಂವಿಧಾನದ ಅಡಿಯಲ್ಲಿ ಈ ಸಮುದಾಯಗಳು ಬದುಕ್ತಿದ್ದಾವೆ? ತಮಗೆ ಗೊತ್ತಿಲ್ಲ ಅಂದರೆ ಸಂವಿಧಾನದ ಪುಸ್ತಕನ ತೆಗೀರಿ. ಅವತ್ತು ಏನು 1950ರಲ್ಲಿ ಯಾವ ಜಾತಿಗಳು ಸಂವಿಧಾನದ ಪುಸ್ತಕದಲ್ಲಿ ಇದ್ವು ಅನ್ನೋದನ್ನು ತಾವುಗಳು ನೋಡಿ. ತಾವುಗಳು ಯಾವುದನ್ನು ಗಮನಿಸದೆ ತಾವು ವಕೀಲರಂತ ಹೇಳ್ಕೊತೀರಿ, ಆ ಹಿಂದೆ ಲೀಡರ್ ಅಂತ ಹೇಳ್ಕೊತೀರಿ. ತಾವು ಮಾಡ್ತಾ ಇರ್ತ ಕೆಲಸಗಳು ಕೇವಲ 2-3 ಸಮುದಾಯಕ್ಕಾಗಿ ತಾವುಗಳು ಮುಖ್ಯಮಂತ್ರಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಶೋಷಿತ ಸಮುದಾಯಗಳ ಮುಂದೆ ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮಗೆ ಬೆಲೆ ಕೊಡಬೇಕು, ಯಾವ ರೀತಿಯಲ್ಲಿ ತಮ್ಮ ಸರ್ಕಾರವನ್ನು ಕೈ ಹಿಡಿಬೇಕು ಅಂತ ಮುಂದಿನ ಬಾರಿ ನಾವು ತಿಳಿಸ್ತೀವಿ. ನಾವು ಈ ಗದಗ ಜಿಲ್ಲೆಯ ಹೋರಾಟ 1ರಿಂದ 11 ದಿನಗಳ ಕಾಲ ತಮ್ಮ ಶವಯಾತ್ರೆ ನಮ್ಮದ್ರಲ್ಲಿ ಹೇಳ್ತೀವಿ. 1ನೇ ದಿನ ಶವಯಾತ್ರೆ, 3ನೇ ದಿನ ನಾವು ದಾಡೋ ಅಂತ ಮಾಡ್ತೀವಿ. 11ನೇ ದಿನ ತಮ್ಮ 11 ದಿನದ ಪೂಜೆಯನ್ನು ಮಾಡಿ ನಿಮ್ಮ ಬಾರೋತೇರೋ ಕೂಡ ಮಾಡ್ತೀವಿ. ಬಾರೋತೇರೋ ಮುಗಿಸಿ ತಮ್ಮ ಅಸ್ಥಿಯನ್ನು ನಾವು ನದಿಗೆ ಹಾಕ್ತೀವಿ. 11ನೇ ದಿನಕ್ಕೆ ತಾವುಗಳು ಬಂದು ಬೇಕಾದ್ರೂ ನೋಡ್ಬೋದು. ತಮ್ಮ ಅಸ್ಥಿಯನ್ನು ಸುಟ್ಟಿರ್ತಕ್ಕಂಥ ಅಸ್ಥಿಯನ್ನು ತುಂಗಭದ್ರಾ ನದಿಗೆ ಎಸಿತೀವಿ. ನಮ್ಮ ಆಕ್ರೋಶವನ್ನು ಮತ್ತೆ ನೀವು ಕೆಣಕಬೇಡಿ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಸಾಹೇಬ್ರೇ, ನಮ್ಮ ಸಮುದಾಯದ ರುದ್ರಪ್ಪ ಲಮಾಣಿ ಅವರೇ, ತಾವುಗಳು ಉನ್ನತ ಸ್ಥಾನದಲ್ಲಿದ್ದೀರಿ. ಒಂದು ದಿನ ಕೂಡ ಬಂಜಾರರ ಸಮುದಾಯದ ಪರವಾಗಿ ತಾವು ಎಂದೂ ಧ್ವನಿ ಎತ್ತಲಿಲ್ಲ. ಕೇವಲ ಬರ್ತೀರಿ, ಮೀಟಿಂಗ್ ಮಾಡ್ತೀರಿ, ನೀವು ಕಾಜು ಪಿಸ್ತಾ ತಿನ್ಕೊಂಡು ಆರಾಮಾಗಿ ಎಸಿಯಲ್ಲಿ ಕೂತ್ಕೊಂಡು ಹೋಗ್ತೀರಿ. ರುದ್ರಪ್ಪ ಲಮಾಣಿಯವರು ಕೂಡ ತಾಂಡದೊಳಗಡೆ ಪ್ರವೇಶ ಮಾಡ್ಕೊಳ್ಳಲ್ಲ. ನಾವು ಮುಂದಿನ ದಿನ ರುದ್ರಪ್ಪ ಲಮಾಣಿಯವರೊಂದೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಿಗೆ ನಮ್ಮ ತಾಂಡದಿಂದ ಬಹಿಷ್ಕಾರ ಇದೆ. ಮುಂದೆ ನಿಮಗೆ ಯಾವುದೇ ಸ್ಥಾನವನ್ನು ನಾವು ಕೊಡೋದಿಲ್ಲ ಅಂತ ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಶಿವಕುಮಾರ್, ಜಿಲ್ಲಾಧ್ಯಕ್ಷರು, ಹೊಸಪೇಟೆ. ರೈಸ್ ಆಫ್ ನ್ಯೂಸ್, ಗದಗ್.